ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ ಈ ಪ್ಲೇ ಲಿಸ್ಟ್ ಅಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಹೆಸರು ರೆಕ್ಟಿಫೈರ್ಸ್ ಅಂತ. ಆಲ್ ರೈಟ್, ಸೊ ಇದು ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬರುತ್ತೆ ಗೈಸ್. ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ಇನ್ನೊಂದು 2-3 ವಿಡಿಯೋಸ್ ಅಷ್ಟು ಉಳಿದಿರಬಹುದು. ಆಲ್ ರೈಟ್, ಸೊ ಅದನ್ನೆಲ್ಲ ನಾವು ಇವಾಗ ಪ್ರಿಪೇರ್ ಮಾಡಿದ್ದೀವಿ. ಸೊ ಜಸ್ಟ್ ಶೂಟ್ ಮಾಡಿ ಅಪ್ಲೋಡ್ ಮಾಡೋದಿದೆ. ಸೊ ಅದಕ್ಕೆ ನೀವು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನಿಮಗೆ ಒಳ್ಳೇದು ಅನಿಸಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ಈ ವಿಡಿಯೋದಿಂದ ಬೆನಿಫಿಟ್ ಆಗುತ್ತೆ ಅಂತ ಅನ್ನೋ ಪರ್ಸನ್ಸ್ ಇರ್ತಾರಲ್ಲ, ಸೊ ಅವ್ರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ರೈಟ್, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್, ಸೊ ಐ ವಿಲ್ ಜಸ್ಟ್ ಪುಟ್ ಇಟ್ ಆನ್ ದ ಸ್ಲೈಡ್ ಶೋ. ಓಕೆ, ಸೊ ರೆಕ್ಟಿಫೈರ್ಸ್ ಅಂದರೆ ಏನು ಅಂತ ನೋಡೋಣ ಗೈಸ್. ಮತ್ತು ಅದ್ರ ಮೇಲಿರುವಂಥ ಪಾಸಿಬಲ್ ಟಾಪ್ 10 ಕ್ವಶನ್ಸ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ನಾವು ನೋಡ್ತೀವಿ ರೆಕ್ಟಿಫೈರ್ಸ್ ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತೀವಿ ರೆಕ್ಟಿಫೈರ್ಸ್ನ, ಹೇಗೆ ಕಾಣಿಸುತ್ತೆ, ಟೈಪ್ಸ್ ಏನಿದೆ ಅದರಲ್ಲಿ, ಮತ್ತು ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ಇದರಲ್ಲಿ ನೋಡೋಣ. ಆಲ್ ರೈಟ್, ಸೊ ಓಕೆ, ಸೊ ವಾಟ್ ಈಸ್ ರೆಕ್ಟಿಫೈರ್ ಅಂತ ಫಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಟಾಪಿಕ್ ಇದೆ. ಸೊ ಇದರಲ್ಲಿ ಏನಿದೆ, ರೆಕ್ಟಿಫೈರ್ ಅಂದರೆ so a rectifier is an electronic circuit which is used to convert AC input to DC output ಅಂತ. ಸೊ ರೆಕ್ಟಿಫೈರ್ ಅನ್ನೋದು ತುಂಬಾನೇ ಯೂಸ್ಫುಲ್ ಆಗಿರುವಂಥ ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಗೈಸ್. ಇದೇನು ಮಾಡುತ್ತೆ, AC ಇನ್ಪುಟ್ನ DC ಔಟ್ಪುಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ನ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗೆ ನಾವು ರೆಕ್ಟಿಫೈರ್ ಅಂತ ಕರಿತೀವಿ. ರೆಕ್ಟಿಫೈ ಅಂತಂದರೆ ಆ್ಯಕ್ಚುಲಿ ಕರೆಕ್ಷನ್ ಅಂತ ಅರ್ಥ. ಓಕೆ, ಸೊ ರೆಕ್ಟಿಫೈ ಮಾಡ್ಕೊಳ್ಳಿ, ಈ ತಪ್ಪಾಗಿದೆ ನಿಮ್ಮದು, ಇದನ್ನು ರೆಕ್ಟಿಫೈ ಮಾಡಿ ಅಂತ ನಾವೆಲ್ಲ ಮಾತಾಡ್ತಿರ್ತೀವಲ್ಲ. ಸೊ ಇದು AC ಅನ್ನೋದು ತಪ್ಪಿದೆ ಅಂತ ಅರ್ಥ. ಅದನ್ನು ಕರೆಕ್ಟ್ ಮಾಡೋದೇ ಈ ರೆಕ್ಟಿಫೈರು, ಅದನ್ನು DC ಆಗಿ ಕನ್ವರ್ಟ್ ಮಾಡೋದೇ ಈ ರೆಕ್ಟಿಫೈರು. ಸೊ ಅದರಿಂದನೇ ಇದಕ್ಕೆ ರೆಕ್ಟಿಫೈರ್ ಅಂತ ಹೆಸರು ಬಂದಿರೋದು. ಅಂದರೆ ಇದು ಕರೆಕ್ಷನ್ ಮಾಡುತ್ತೆ ಅಂತ ಅರ್ಥ. ಓಕೆ, ಸೊ ಜಸ್ಟ್ ವರ್ಡ್ ಮೀನಿಂಗ್ ಇದೆ ಅಂತ ಹೇಳ್ತಿದ್ದೀನಿ. ಓಕೆ, ಸೊ ಬ್ಲಾಕ್ ಡಯಾಗ್ರಾಮ್ ಹೇಗೆ ಕಾಣಿಸುತ್ತೆ ಈ ರೆಕ್ಟಿಫೈರ್ ಮತ್ತು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಸೊ AC ಇನ್ಪುಟ್ ಕೊಡ್ತೀರಾ, ಈ ಥರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬೋತ್ ಸೈಕಲ್ಸ್ ಇರುತ್ತೆ ಅದರಲ್ಲಿ. ಬಟ್ ನಿಮಗೆ ನೋಡಿ ಔಟ್ಪುಟಲ್ಲಿ ಏನು ಬರ್ತಿದೆ, ರೆಕ್ಟಿಫೈರಿಂದ ಅದು ಬಂದಾಗ ಹೊರಗಡೆ DC ಮಾತ್ರ, ಅಂದರೆ ಇದು ಪಾಸಿಟಿವ್ ಏನಿದೆ ಅದು ಮಾತ್ರ ಬರುತ್ತೆ, ನೆಗೆಟಿವ್ ಇರೋದು ಸ್ಟ್ರಿಪ್ ಆಗುತ್ತೆ. ಸೊ ಈ ನೆಗೆಟಿವ್ ಸೈಕಲಲ್ಲಿ ಏನು ಬರ್ತಾ ಇತ್ತು ಅದು ಇಲ್ಲಿ ಸ್ಟ್ರೇಟ್ ಲೈನ್ ಬರ್ತಾ ಇದೆ ನೋಡಿ, ಸ್ಟ್ರೇಟ್ ಲೈನ್ ಇದೆ. ಮತ್ತು ಪಾಸಿಟಿವ್ ಇರೋದು ಬರ್ತಿದೆ, ನೆಗೆಟಿವ್ ಇರೋದು ಸ್ಟ್ರೇಟ್ ಲೈನ್, ಪಾಸಿಟಿವ್ ಇರೋದು ಬರುತ್ತೆ, ನೆಗೆಟಿವ್ ಇರೋದು ಸ್ಟ್ರೇಟ್ ಲೈನ್. ಸೊ ಇದನ್ನು ಹಾಫ್ ವೇವ್ ರೆಕ್ಟಿಫೈರ್ ಅಂತ ಕರಿತೀವಿ. ಸೊ ಇದೇ ರೀತಿ ಫುಲ್ ವೇವ್ ರೆಕ್ಟಿಫೈರ್ ಕೂಡ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ರೆಕ್ಟಿಫೈ ಆಗುತ್ತೆ, ಈ ಥರ ಬರುತ್ತೆ ಇದರ ಔಟ್ಪುಟ್ಟು. ಓಕೆ, ಸೊ ಪಾಸಿಟಿವ್ಗೂ ಬರ್ತಾ ಇರುತ್ತೆ, ನೆಗೆಟಿವ್ ಕೂಡ ಬರ್ತಾ ಇರುತ್ತೆ. ಸೊ ಈ ಥರ ಇದು ಇನ್ಪುಟ್ಟು, ಇದು ಔಟ್ಪುಟ್ ಅಂತ ಅಂದ್ಕೊಳ್ಳಿ. ಸೊ ಈ ಥರ ಇನ್ಪುಟ್ ಔಟ್ಪುಟ್ ಇರುತ್ತೆ. ಇದು ಪಾಸಿಟಿವ್ ಸೈಕಲ್ಗೂ ಬರುತ್ತೆ, ನೆಗೆಟಿವ್ ಸೈಕಲ್ ಇದ್ದಾಗ ಇಲ್ಲಿ ಫ್ಲ್ಯಾಟ್ ಬರ್ತಿದೆ, ಬಟ್ ಇಲ್ಲಿ ಮತ್ತೆ ಅದು ಪಾಸಿಟಿವ್ ಆಗುತ್ತೆ, ಅಂದರೆ ನೆಗೆಟಿವ್ ಇದ್ದದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಫುಲ್ ವೇವ್ ರೆಕ್ಟಿಫೈರಲ್ಲಿ 4 ಡಯೋಡ್ ಯೂಸ್ ಆಗುತ್ತೆ, ಇದರಲ್ಲಿ 2 ಡಯೋಡ್ ಯೂಸ್ ಆಗುತ್ತೆ, ಇದರಲ್ಲಿ 1 ಡಯೋಡ್ ಮಾತ್ರ ಯೂಸ್ ಆಗುತ್ತೆ. ಸೊ ಈ ಥರ ನೆಕ್ಸ್ಟ್ ಇನ್ನೂ ಡೀಟೇಲ್ಸ್ ಇದೆ ಅದರಲ್ಲಿ, ಅದನ್ನು ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ನಾವು ನೋಡೋಣ. ಓಕೆ, ಸೊ ಜಸ್ಟ್ ನಿಮಗೆ ಇದು ಇಂಟ್ರೊಡಕ್ಟರಿ ಸೆಷನ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಫುಲ್ ವೇವ್ ರೆಕ್ಟಿಫೈರು ವಿತ್ ಸರ್ಕ್ಯೂಟ್ ಡಯಾಗ್ರಾಮು, ಆಮೇಲೆ ಹಾಫ್ ವೇವ್ ರೆಕ್ಟಿಫೈರು ವಿತ್ ಸರ್ಕ್ಯೂಟ್ ಡಯಾಗ್ರಾಮ್, ಮತ್ತು ಒಂದಿಷ್ಟು ಪ್ರಾಬ್ಲಮ್ಸ್ ಅದ್ರ ಮೇಲೆ ನೋಡೋಣ, ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಸಮ್ ಸರ್ಕ್ಯೂಟ್, ಸ್ಪೆಷಲ್ ಟೈಪ್ಸ್ ಆಫ್ ಸರ್ಕ್ಯೂಟ್ಸ್ ಬರುತ್ತೆ, ಅದನ್ನು ಕೂಡ ನಾವು ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದರಿಂದ ನೆಕ್ಸ್ಟ್ ವೀಡಿಯೋಸಲ್ಲಿ ಇದ್ರ ಮೇಲೆ ಮತ್ತೆ ಡೀಟೇಲ್ಸನ್ನು ನೋಡೋಣ. ಜಸ್ಟ್ ಇದರಲ್ಲಿ ಥಿಯರಿ ಇಂಟ್ರೊಡಕ್ಟರಿ ಪಾರ್ಟನ್ನು ನಾವು ನೋಡೋಣ. ಆಲ್ ರೈಟ್, ಸೊ ಇದಾಗಿತ್ತು ಗೈಸ್ ಬ್ಲಾಕ್ ಡಯಾಗ್ರಾಮ್. ಸೊ ಹೇಗಿರುತ್ತೆ ರೆಕ್ಟಿಫೈರ್ ಅಂತ. ಓಕೆ, ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, AC ಟು DC ಕನ್ವರ್ಟ್ ಮಾಡುತ್ತೆ ರೆಕ್ಟಿಫೈರು. ಸೊ ಎಲ್ಲಿ ಯೂಸ್ ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ ನಾವು ಇದನ್ನು. ಸೊ ಪ್ರಾಕ್ಟಿಕಲ್ ಲೈಫ್ ಅಪ್ಲಿಕೇಶನ್ಸ್ ಕೂಡ ತುಂಬ ಇದೆ, ನೆಕ್ಸ್ಟ್ ನಾವು ನೋಡೋಣ ಏನಿದೆ ಅಂತ. ಸೊ ಇದರಲ್ಲಿ ನಾನು ಮೆನ್ಷನ್ ಮಾಡಿರೋದು ಎರಡೇ ಮೇನ್ ಟೈಪ್ ಗೈಸ್. ಮತ್ತು ಇದರಲ್ಲಿ ಬರುತ್ತೆ ಸೆಂಟ್ರಲ್ ಟ್ಯಾಪರ್ ಅಂತ ಬರುತ್ತೆ, ಸೂಪರ್ ರೆಕ್ಟಿಫೈರ್ ಅಂತ ಬರುತ್ತೆ. ಸೊ ತುಂಬ ಇದೆ, ಅದೆಲ್ಲ ವೆರೈಟೀಸ್. ಬಟ್ ಮೇನ್ ಆಗಿ ನಾವು ಡಿವೈಡ್ ಮಾಡ್ತಿರುವಂಥದ್ದು ರೆಕ್ಟಿಫೈರ್ಸ್ನ 2 ಟೈಪು. ಸೊ ರೆಕ್ಟಿಫೈರಲ್ಲಿರೋದು ಹಾಫ್ ವೇವ್ ರೆಕ್ಟಿಫೈರ್ ಅಂತ ಒಂದು ಬರುತ್ತೆ, ಫುಲ್ ವೇವ್ ಅಂತ ಒಂದು ಬರುತ್ತೆ. ಸೊ ಆಲ್ರೆಡಿ ಹೇಳಿದಾಗೆ ಹಾಫ್ ವೇವಲ್ಲಿ ಈ ಥರ ಇರುತ್ತೆ. ಸೊ ಪಾಸಿಟಿವ್ ಬಂದುಬಿಟ್ಟು ಫ್ಲ್ಯಾಟ್ ಬರುತ್ತೆ, ಮತ್ತು ಪಾಸಿಟಿವ್ ಫ್ಲ್ಯಾಟ್ ಬರುತ್ತೆ, ಮತ್ತು ಪಾಸಿಟಿವ್ ಫ್ಲ್ಯಾಟ್ ಬರುತ್ತೆ, ಮತ್ತು ಪಾಸಿಟಿವ್ ಫ್ಲ್ಯಾಟ್ ಬರುತ್ತೆ. ಇನ್ ಕೇಸ್ ಆಫ್ ಫುಲ್ ವೇವ್ ರೆಕ್ಟಿಫೈರ್ ಈ ಥರ ಬರುತ್ತೆ, ಪಾಸಿಟಿವ್ ಅಗೇನ್ ಪಾಸಿಟಿವ್, ಅಗೇನ್ ಪಾಸಿಟಿವ್, 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 ಈ ಥರ ಬರುತ್ತೆ. ಸ್ಪೈಕ್ಸ್ ಇಟ್ಟು ಬರಲ್ಲ, ಬಟ್ ಜಸ್ಟ್ ನಿಮಗೆ ತೋರಿಸ್ತೀನಿ ಹೀಗೆ ಬರುತ್ತೆ ಅಂತ. ಆಲ್ ರೈಟ್, ಫುಲ್ ವೇವ್ ರೆಕ್ಟಿಫೈರ್ ಅಂತಂದರೆ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಕಲ್ನ ರೆಕ್ಟಿಫೈ ಮಾಡುತ್ತೆ. ಆ್ಯಂಡ್ ಹಾಫ್ ವೇವ್ ರೆಕ್ಟಿಫೈರ್ ಅಂತಂದರೆ ಜಸ್ಟ್ ಪಾಸಿಟಿವ್ನ ಮಾತ್ರ ರೆಕ್ಟಿಫೈ ಮಾಡುತ್ತೆ, ನೆಗೆಟಿವ್ನ ರೆಕ್ಟಿಫೈ ಮಾಡಲ್ಲ. ಸೊ ಇದು ರೆಕ್ಟಿಫೈರ್ ಇಲ್ಲಿರುವಂಥದ್ದು 2 ಮೇನ್ ಟೈಪ್ ಗೈಸ್. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್ ನಾವು.
ಸೊ ಏನಿದೆ ಹಾಫ್ ವೇವ್ ರೆಕ್ಟಿಫೈರ್ ಅಂದರೆ ನೋಡೋಣ. ಸೊ ಆಲ್ರೆಡಿ ಹೇಳಿದಾಗೆ ಹಿಯರ್ ಓನ್ಲಿ ಹಾಫ್ ಆಫ್ ದ ಇನ್ಪುಟ್ wave will get rectified, and so hereby the positive half of the wave will be getting rectified. So positive half ಮಾತ್ರ ಇದರಲ್ಲಿ rectify ಆಗುತ್ತೆ, ಇದು half wave rectifier ಅಂತ ಕರಿತೀವಿ. And full wave rectifier ಅಂದ್ರೆ ಏನು, here both positive and negative half of the input wave will be getting rectified. ಸೊ ಮತ್ತೆ ಇದ್ರ ಮೇಲೆ ನೋಡೋಣ. ಸೊ ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಈ ಎರಡು ಸೈಕಲ್ಸು ರೆಕ್ಟಿಫೈ ಆಗ್ತಾ ಇರುತ್ತೆ. ಸೊ ಅದರಿಂದ ಇದನ್ನ ಫುಲ್ ವೇವ್ ರೆಕ್ಟಿಫೈಯರ್ ಅಂತ ನಾವು ಕರಿತೀವಿ. ಓಕೆ, ಸೊ ಇವಾಗ ನೋಡಿ ಅಪ್ಲಿಕೇಶನ್ಸ್ ತುಂಬ ಇಂಪಾರ್ಟೆಂಟು. ವೇರ್ ವಿ ಯೂಸ್ ರೆಕ್ಟಿಫೈರ್ಸ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ, ಈ ಥರದಂಥ ಒಂದು ರೆಕ್ಟಿಫೈರ್ಸ್ನ ನಾವು ರಿಯಲ್ ಲೈಫಲ್ಲಿ ಅಥವಾ ಇಂಡಸ್ಟ್ರೀಸಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ. ರೈಟ್, ಸೊ ಫಸ್ಟ್ ಒನ್, ರೆಕ್ಟಿಫೈರ್ ಈಸ್ ಯೂಸ್ಡ್ ಫಾರ್ ಪವರ್ ಅಪ್ಲಯನ್ಸಸ್. ಸೊ ಈ ಫ್ಯಾನ್ ಇದೆ ನಿಮ್ಮ ಹತ್ರ, ಅದರಲ್ಲಿ ರೆಕ್ಟಿಫೈರ್ನ ಯೂಸ್ ಮಾಡಿರ್ತಾರೆ. ಎ ಸಿ ಬರುತ್ತೆ, ಅದನ್ನು ಡಿ ಸಿ ಕನ್ವರ್ಟ್ ಮಾಡೋಕ್ಕೆ ಶ್ಯೂರ್ಲಿ ಫ್ಯಾನ್ ಬೇಕು. ನಾನು ಲ್ಯಾಪ್ ಯೂಸ್ ಮಾಡ್ತಿದ್ದೀನಿ, ನಾನು ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀನಿ, ನಾನು ಮೊಬೈಲ್ ಯೂಸ್ ಮಾಡ್ತಿದ್ದೀನಿ. ಸೊ ಎಲ್ಲದರಲ್ಲೂ ರೆಕ್ಟಿಫೈರ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಯಾವುದೇ ಒಂದು ಪ್ರಾಕ್ಟಿಕಲ್ ಎಲೆಕ್ಟ್ರಾನಿಕ್ ಅಲಯನ್ಸು ಎ ಸಿ ಮೇಲೆ ವರ್ಕ್ ಆಗಲ್ಲ. ಸೊ ಅದರಿಂದ ಅದಕ್ಕೆ ಡಿ ಸಿನೇ ಬೇಕು. ಸೊ ಡಿ ಸಿ ಮೇಲೆ ವರ್ಕ್ ಆಗುವಂಥ ಎಲ್ಲ ಕಂಪೋನೆಂಟ್ಸಲ್ಲೂ ನಮಗೆ ರೆಕ್ಟಿಫೈರ್ ಇರಲೇಬೇಕು, ಅದನ್ನು ಎ ಸಿಯಿಂದ ಡಿ ಸಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಅದರಿಂದ ಫಸ್ಟ್ ಒನ್ ಇನ್ ಪವರ್ ಅಪ್ಲಯನ್ಸಸ್, ದೀಸ್ ಆರ್ ಯೂಸ್ಡ್ ವಿತ್ ಟ್ರಾನ್ಸ್ಫಾರ್ಮರ್ಸ್. ಸೊ ಈ ಟ್ರಾನ್ಸ್ಫಾರ್ಮರ್ ಇರುತ್ತಲ್ಲ, ಅದರಲ್ಲಿ ರೆಕ್ಟಿಫೈರ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಟ್ರಾನ್ಸ್ಫಾರ್ಮರಲ್ಲಿ ಎ ಸಿ ಬರುತ್ತೆ, ಅದನ್ನು ಡಿ ಸಿ ಕನ್ವರ್ಟ್ ಮಾಡೋದು ಕೂಡ ಅಲ್ಲಿ ರೆಕ್ಟಿಫೈರ್ಸ್ನ ನಾವು ಯೂಸ್ ಮಾಡ್ತೀವಿ. ದೀಸ್ ಆರ್ ಯೂಸ್ಡ್ ವಿತ್ ಟ್ರಾನ್ಸ್ಫಾರ್ಮರ್ಸ್. ಸಾರಿ, ಇದು ರಿಪೀಟ್ ಆಗಿದೆ. ಓಕೆ, ಸೊ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ರೇಡಿಯೋ. ಎ ಎಮ್ ರೇಡಿಯೋ ಇರುತ್ತಲ್ಲ, ಅಂದರೆ ನಮಗೆ ಜಸ್ಟ್ ಆಡಿಯೋ ಈ ರೇಡಿಯೋ ಇರುತ್ತಲ್ಲ, ಅದೆಲ್ಲ ಎ ಎಮ್ ಎ ಮತ್ತು ಎಫ್ ಎಮ್ ಕೂಡ ಇರುತ್ತೆ ಅದರಲ್ಲಿ. ಬಟ್ ಎ ಎಮ್, ಸ್ಪೆಷಲಿ ಎ ಎಮ್ ಅಲ್ಲಿ ನಾವು ಈ ರೆಕ್ಟಿಫೈರ್ಸ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ಮಾಡ್ಯುಲೇಷನ್ ಇರುತ್ತಲ್ಲ, ಫೇಸ್ ಶಿಫ್ಟ್ ಮಾಡ್ಯುಲೇಷನ್, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಎ ಎಸ್ ಕೆ, ಎಫ್ ಎಸ್ ಕೆ, ಪಿ ಎಸ್ ಕೆ, ತುಂಬ ಮಾಡ್ಯುಲೇಷನ್ ಟೈಪ್ಸ್ ಬರುತ್ತಲ್ಲ. ಸೊ ಅದರಲ್ಲೆಲ್ಲ ನಾವು ರೆಕ್ಟಿಫೈರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಲಾಸ್ಟ್ ಒನ್, ಇಟ್ ಈಸ್ ಯೂಸ್ಡ್ ಇನ್ ವೋಲ್ಟೇಜ್ ಮಲ್ಟಿಪ್ಲೈಯರ್ ಅಂತ. ಸೊ ವೋಲ್ಟೇಜ್ ಮಲ್ಟಿಪ್ಲೈಯರ್ ಸರ್ಕ್ಯೂಟ್ಸ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಕೂಡ ಈ ರೆಕ್ಟಿಫೈರ್ಸ್ನ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ರಿಗಾರ್ಡಿಂಗ್ rectifier. Alright, so we'll move to the questions now. So these are the MCQ type of top 10 questions which are asked, or they are most probable ones, I think. And then first one nodi, what is rectifier anta? So a device which converts DC to AC, no, DC to AC alla, a device which converts AC to DC. So for first question, option B will be the right answer. Rectifier is one which will be converting alternating current to the direct current. ಸೊ ನೆಕ್ಸ್ಟ್ ಒನ್ ನೋಡಿ ಏನಿದೆ, ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ರೆಕ್ಟಿಫೈರ್ಸ್ ಈಸ್, ಅಂದರೆ ರೆಕ್ಟಿಫೈರ್ ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೀವಿ. ಬಟ್ ಬೇಸಿಕ್ ಆಗಿ ಒಂದು ರೆಕ್ಟಿಫೈರ್ನ ಜನರೇಟ್ ಮಾಡಬೇಕು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅಥವಾ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅದರಲ್ಲಿ ಯಾವುದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಇದೆ, ಯಾವುದಿದೆ ಅದರಲ್ಲಿ ಯೂಸ್ ಆಗುವಂಥ ಎಲಿಮೆಂಟು. ಟ್ರಾನ್ಸಿಸ್ಟರ್ ಯೂಸ್ ಆಗುತ್ತಾ, ಕೆಪಾಸಿಟರ್ ಯೂಸ್ ಆಗುತ್ತಾ, ಡಯೋಡ್ಸ್ ಯೂಸ್ ಆಗುತ್ತಾ, ಅಥವಾ ಇಂಡಕ್ಟರ್ ಯೂಸ್ ಆಗುತ್ತಾ ಅಂತ. ಸೊ ಇದಕ್ಕೆ ನಾನು ನಿಮ್ಮಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ನಾನು ಒಂದು ಕ್ಲೂ ಕೊಟ್ಟಿದ್ದೀನಿ ನಿಮಗೆ ಏನು ಯೂಸ್ ಆಗುತ್ತೆ ಅಂತ. ಸೊ ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಮಾಡಬೇಕು ಗೈಸ್. ಸೊ ಅದರಿಂದ ಮೋಸ್ಟ್ ಪ್ರೊಬಾಬ್ಲಿ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತೀವಿ. ಆಮೇಲೆ ಇದನ್ನು ನಾನು ಇದರಲ್ಲಿ ಹೇಳೋದಿಲ್ಲ. ಸೊ ನಿಮ್ಮ ಕಮೆಂಟಲ್ಲೇ ನೀವು ತಿಳಿಸ್ಬೇಕು ಇದಕ್ಕೆ ಯಾವ್ದು ಬಿಲ್ಡಿಂಗ್ ಬ್ಲಾಕ್ ಇರುತ್ತೆ ರೆಕ್ಟಿಫೈರ್ಸ್ಗೆ ಅಂತ. ಸೊ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಓಕೆ, ಸೊ ವಾಟ್ ಈಸ್ ದ ಅಲ್ಟರ್ನೇಟಿವ್ ನೇಮ್ ಫಾರ್ ಫುಲ್ ವೇವ್ ರೆಕ್ಟಿಫೈರ್ ಅಂತ. ಸೊ ಫುಲ್ ವೇವ್ ರೆಕ್ಟಿಫೈರ್ಗೆ ಇರುವಂತಹ ಇನ್ನೊಂದು ಹೆಸರು ಯಾವುದು ಅಂತ ಕೇಳ್ತಿದ್ದಾರೆ. Center tapped rectifier, bridge rectifier, cyclic rectifier, and then last one is the acyclic rectifier. So full wave rectifiers ಅಲ್ಲಿ ಟೋಟಲ್ ಆಗಿ ಜಾಸ್ತಿ ಫುಲ್ ವೇವ್ನ ನಾವು ರೆಕ್ಟಿಫೈ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಅಲ್ಟರ್ನೇಟ್ ಅಥವಾ ಅದೇ ಕೆಲಸವನ್ನು ಮಾಡುವಂಥದ್ದು ಇನ್ನೊಂದು ಅಂದರೆ ಬ್ರಿಡ್ಜ್ ರೆಕ್ಟಿಫೈಯರ್. ಸೊ ಇದರಲ್ಲಿ ಸೇಮ್ ಫಂಕ್ಷನಾಲಿಟಿ ಇರುತ್ತೆ ಫುಲ್ ವೇವ್ ರೆಕ್ಟಿಫೈಯರ್ ಮತ್ತು ಬ್ರಿಡ್ಜ್ ರೆಕ್ಟಿಫೈಯರ್ದು. ದೆನ್ ಬಂದ್ಬಿಟ್ಟು the one which rectifies only positive half of input is called as dash ಅಂತ. ಸೊ ಬರೀ ಪಾಸಿಟಿವ್ ಹಾಫ್ ಅನ್ನ ರೆಕ್ಟಿಫೈ ಮಾಡುವಂಥ ಒಂದು ರೆಕ್ಟಿಫೈಯರ್ನ ಏನಂತ ಕರಿತೀವಿ. ಸೊ ಏನಿದೆ ಅದಕ್ಕೆ ಹೆಸರು ಅಂತ, ಫುಲ್ ವೇವ್ ರೆಕ್ಟಿಫೈಯರ್, ಹಾಫ್ ವೇವ್ ರೆಕ್ಟಿಫೈಯರ್, ಬ್ರಿಡ್ಜ್ ರೆಕ್ಟಿಫೈಯರ್ ಆ್ಯಂಡ್ ದೆನ್ ಸೆಂಟರ್ ಟ್ಯಾಪ್ಡ್ ರೆಕ್ಟಿಫೈಯರ್ ಅಂತ. ಸೊ ಅದಕ್ಕೆ ನಮ್ಮ ಹೆಸರು ಹಾಫ್ ವೇವ್ ರೆಕ್ಟಿಫೈಯರ್, ಓನ್ಲಿ ಪಾಸಿಟಿವ್ ಮಾತ್ರ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫುಲ್ ವೇವ್ ರೆಕ್ಟಿಫೈಯರ್. ಸೊ ಫಾರ್ ದಿಸ್ ದ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಆ್ಯಂಡ್ ದಟ್ ಈಸ್ ಹಾಫ್ ವೇವ್ ರೆಕ್ಟಿಫೈಯರ್. ಸೊ ನೆಕ್ಸ್ಟ್ ಒನ್ ನೋಡಿ ಏನಿದೆ, ಫಾರ್ ಅ ಹಾಫ್ ವೇವ್ ಆರ್ ಫುಲ್ ವೇವ್ ರೆಕ್ಟಿಫೈಯರ್ ದ ಪೀಕ್ ಇನ್ವರ್ಸ್ ವೋಲ್ಟೇಜ್ ಆಫ್ ದ ರೆಕ್ಟಿಫೈಯರ್ ಇಸ್ ಆಲ್ವೇಸ್. ಸೊ ಹಾಫ್ ವೇವ್ ಅಥವಾ ಫುಲ್ ವೇವ್ ರೆಕ್ಟಿಫೈಯರ್ಗೆ ಪೀಕ್ ಇನ್ವರ್ಸ್ ವೋಲ್ಟೇಜ್ ಇರುತ್ತಲ್ಲ,
ಈ ಔಟ್ಪುಟ್ ಅಲ್ಲಿ. ಸೊ ಅದು ಏನಿರುತ್ತೆ ಅಂತ ಕೇಳ್ತಿದ್ದಾರೆ. ಗ್ರೇಟರ್ ದೆನ್ ದ ಇನ್ಪುಟ್ ವೋಲ್ಟೇಜ್, ಸ್ಮಾಲರ್ ದೆನ್ ದ ಇನ್ಪುಟ್ ವೋಲ್ಟೇಜ್, ಈಕ್ವಲ್ ಟು ದ ಇನ್ಪುಟ್ ವೋಲ್ಟೇಜ್, greater than the input voltage for full wave rectifier and smaller for the half wave rectifier. So ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ. ಇನ್ ಕೇಸ್ ಆಫ್ ಫುಲ್ ವೇವ್ ರೆಕ್ಟಿಫೈರ್ ಅದು ವೋಲ್ಟೇಜ್ ಗಿಂತ ಜಾಸ್ತಿ ಇರುತ್ತೆ, ಬಟ್ ಇನ್ ಕೇಸ್ ಆಫ್ ಹಾಫ್ ವೇವ್ ರೆಕ್ಟಿಫೈರ್ ಪೀಕ್ ಇನ್ವರ್ಸ್ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ಗಿಂತ ಕಮ್ಮಿ ಇರುತ್ತೆ. ಸೊ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಆಲ್ರೈಟ್, ಸೊ ಸಿಕ್ಸ್ತ್ ಒನ್ ನೋಡಿ. For the voltages below 0.7 volts, which of the following rectifiers can be used ಅಂತ. ಸೊ ಏನಿದು 0.7 ಯಾಕೆ ಸ್ಪೆಸಿಫಿಕ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ತಾರೆ ಅಂದರೆ, ಆ್ಯಕ್ಚುಲಿ ನಾನು ಆಲ್ರೆಡಿ ಬಿಟ್ಟಿದ್ನಲ್ಲ ಕ್ವಶನ್, ಸೊ ಅದಕ್ಕೆ ಸರಿಯಾದಂಥ ಆನ್ಸರು ಡಯೋಡು. ಸೊ ಒಂದು ರೆಕ್ಟಿಫೈರ್ ನಾನು ಜನರೇಟ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಡಯೋಡ್ನ ಯೂಸ್ ಮಾಡಲೇಬೇಕು. ಸೊ ಡಯೋಡಿಂದನೇ ಮಾಡೋದು, ಅದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅದದ್ದು. ಸೊ ಡಯೋಡ್ ನಮ್ಗೆ ಗೊತ್ತು ಸಿಲಿಕಾನಿಂದ ಮಾಡಿದರೆ ಅದಕ್ಕೆ ಥ್ರಿಶೋಲ್ಡ್, ಮಿನಿಮಮ್ ಥ್ರಿಶೋಲ್ಡ್ ವೋಲ್ಟೇಜ್ ಏನಿರುತ್ತೆ ಅದು 0.7 ವೋಲ್ಟ್ ಇರುತ್ತೆ. ಇನ್ ಕೇಸ್ ಆಫ್ ಅದು ಜರ್ಮೇನಿಯಮ್ ಇಂದ ಮಾಡಲ್ಪಟ್ಟಿದ್ರೆ ಅದಕ್ಕೆ ಇರುವಂತಹ ಥ್ರಿಶೋಲ್ಡ್ ವೋಲ್ಟೇಜು 0.3 ವೋಲ್ಟ್ ಅಂತ ಗೊತ್ತು. ಸೊ 0.7 ವೋಲ್ಟ್ವರೆಗೂ ಇನ್ಪುಟ್ ವೋಲ್ಟೇಜ್ ಇದ್ದರೆ ಔಟ್ಪುಟ್ಟಲ್ಲಿ ಯಾವುದೇ ಥರದಂಥ ವೋಲ್ಟೇಜ್ ಬರಲ್ಲ, ಯಾಕಂದರೆ ಬ್ಯಾರಿಯರೇ ಅಲ್ಲಿ ಬ್ರೇಕ್ ಆಗಿರೋದಿಲ್ಲ, ಯಾವುದೇ ಥರದಂಥ ಫ್ರೀ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಗದೆ ಇನ್ಪುಟ್ ವೋಲ್ಟೇಜ್ 0.7 ಅಥವಾ 0.7ಗಿಂತ ಕಮ್ಮಿ ಇದ್ದರೆ ಔಟ್ಪುಟ್ಟಲ್ಲಿ ಯಾವುದೇ ಒಂದು ಥರದಂಥ ಒಂದು ವೋಲ್ಟೇಜ್ ನಮಗೆ ಕಾಣಲ್ಲ. ಸೊ ಈ ರೆಕ್ಟಿಫೈರ್ಸು 0.7ಗಿಂತ ಕಮ್ಮಿ ರೇಂಜಲ್ಲಿ ವರ್ಕ್ ಮಾಡಬೇಕು ಅಂದರೆ ಯಾವ ಒಂದು ರೆಕ್ಟಿಫೈರ್ನ ನಾವು ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವಂಥ ಒಂದು ರೆಕ್ಟಿಫೈರ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಪೀಕ್ ರೆಕ್ಟಿಫೈರ್ ಅಂತ, ಸೆಕೆಂಡ್ ಒನ್ ಪ್ರಿಸಿಷನ್ ರೆಕ್ಟಿಫೈರ್, ಥರ್ಡ್ ಒನ್ ಹಾಫ್ ವೇವ್ ರೆಕ್ಟಿಫೈರ್ ಅಂಡ್ ಲಾಸ್ಟ್ ಒನ್ ಇಸ್ ದ ಸೂಪರ್ ಡಯೋಡ್ ರೆಕ್ಟಿಫೈರ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ, ನಾವು ಯೂಸ್ ಮಾಡೋದು ಇದರಲ್ಲಿ ಸೂಪರ್ ಡಯೋಡ್ ರೆಕ್ಟಿಫೈರ್. ಸೊ ಸೂಪರ್ ಡಯೋಡು ಅನ್ನೋದೊಂದು ಸ್ಪೆಷಲ್ ಟೈಪ್ ಆಫ್ ಡಯೋಡ್, ಅದು 0.7ಗಿಂತ ಕಮ್ಮಿ ವೋಲ್ಟೇಜ್ ಇದ್ದರೂ ಔಟ್ಪುಟ್ಟಲ್ಲಿ ವೋಲ್ಟೇಜ್ ತೋರಿಸುತ್ತೆ, ಅಂದರೆ ಅದಕ್ಕೆ ಥ್ರಿಶೋಲ್ಡ್ ವೋಲ್ಟೇಜ್ ತುಂಬಾ ಕಮ್ಮಿ ಇರುತ್ತೆ ಅಂತ ಅರ್ಥ ಗೈಸ್. ಸೊ ಆ ಒಂದು ರೆಕ್ಟಿಫೈರ್, ಆ ಡಯೋಡ್ಸಿಂದ ತಯಾರಿಸಿದಂಥ ಒಂದು ರೆಕ್ಟಿಫೈರ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಸೆವೆಂತ್ ಕ್ವಶನ್. A simple diode rectifier has ripples in the output wave which makes it unsuitable as a DC source. To overcome this, one can use ಅಂತ. ಸೊ ನಾವು AC ಇಂದ DC ಕನ್ವರ್ಟ್ ಮಾಡ್ತೀವಿ ರೆಕ್ಟಿಫೈರ್ಸ್ ಅಲ್ಲಿ ಅಂತ ಹೇಳ್ತಿದ್ದೆ, ಬಟ್ ಅದು ಪ್ಯೂರ್ DC ಆಗಿರಂಗಿಲ್ಲ ಗೈಸ್. ಸೊ ಪ್ಯೂರ್ DC ಮತ್ತೆ ರಿಪಲ್ಸಿವ್ DC ಅಂದ್ರೆ ಹೇಗಿರುತ್ತೆ, ಪ್ಯೂರ್ DC ಅಂದ್ರೆ ಈ ಥರ ಇರ್ಬೇಕು ಗೈಸ್. ಓಕೆ, ಸೊ ಇದನ್ನ ಪ್ಯೂರ್ DC ಸ್ಟ್ರೇಟ್ ಲೈನ್ ಬರ್ತಾ ಇರಬೇಕು, ಬಟ್ ನಮಗೆ ಔಟ್ಪುಟ್ ಹೇಗೆ ಬರುತ್ತೆ, ಹೀಗೆ ಬರುತ್ತೆ. ಸೊ ಅದು ಫ್ಲಕ್ಚುಯೇಟಿಂಗ್ ಡಿ ಸಿ ಅಂತ ಕರಿತೀವಿ, ಯಾಕಂದರೆ ಇದರಲ್ಲಿ ನೋಡಿ ಈ ಕೆಳಗಡೆ ಬರ್ತಿದೆ, ಇಲ್ಲಿ ಪೀಕ್ಸ್ ಬರ್ತಿದೆ. ಸೊ ಇದು ಸ್ಟ್ರೇಟ್ ಲೈನ್ ಈ ಥರ ಇಲ್ಲ, ಇದರಲ್ಲಿ ಪೀಕ್ಸ್ ಬರ್ತಿದೆ, ವೇವ್ಸ್ ಇದೆ ಇನ್ನು. ಸೊ ಅದನ್ನು ರಿಪಲ್ಸಿವ್ ಡಿ ಸಿ ಅಂತ ಅಥವಾ ಪೂರ್ತಿ ನಾನ್ ಡಿ ಸಿ ಅಂತ ನಾವು ಕರಿಬೋದು, ಯಾಕಂದರೆ ಇದು ಕ್ಲಿಯರ್ ಆಗಿರುವಂಥ ಡಿ ಸಿ ಅಲ್ಲ, ಎ ಸಿನೂ ಅಲ್ಲ ಬಟ್ ಕ್ಲಿಯರ್ ಆಗಿರುವಂಥ ಡಿ ಸಿನೂ ಅಲ್ಲ, ಇನ್ ಬಿಟ್ವೀನ್ ಸ್ಟೇಜಲ್ಲಿ ಇರುತ್ತೆ. ಸೊ ಇದರಲ್ಲಿ ಈ ರಿಪಲ್ಸ್ ಇರುತ್ತಲ್ಲ, ಇದನ್ನು ತೆಗಿಬೇಕು, ಇದನ್ನು ಪ್ಯೂರ್ ಡಿ ಸಿ ಫಾರ್ಮ್ ಈ ಥರ ಕನ್ವರ್ಟ್ ಮಾಡಬೇಕಂದ್ರೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಅ ಕೆಪಾಸಿಟರ್ ಇನ್ ಪ್ಯಾರಲಲ್ ಟು ದ ಲೋಡ್ ರೆಸಿಸ್ಟೆನ್ಸ್, ಅ ಕೆಪಾಸಿಟರ್ ಇನ್ ಸೀರೀಸ್ ವಿತ್ ದ ಲೋಡ್ ರೆಸಿಸ್ಟೆನ್ಸ್, ಬೋತ್ ಆಫ್ ದ ಮೆನ್ಷನ್ಡ್ ಸಿಚುವೇಶನ್ಸ್ ವಿಲ್ ವರ್ಕ್, ನನ್ ಆಫ್ ದೀಸ್ ಅಂತ. ಸೊ ಇದರಲ್ಲಿ ಸರಿಯಾದಂಥದ್ದು ಒಂದು ಕೆಪಾಸಿಟರ್ನ ನಾವು ಪ್ಯಾರಲಲ್ ಆಗಿ ಇಡಬೇಕು ಲೋಡ್ ರೆಸಿಸ್ಟೆನ್ಸ್ಗೆ, ಅವಾಗ ಮಾತ್ರ ಅದರಲ್ಲಿ ಸ್ಪೈಕ್ಸ್ ಬರೋದಿಲ್ಲ. ಇದು ಲೋಡ್ ರೆಸಿಸ್ಟೆನ್ಸ್ ಅಂದರೆ ಈ ಥರ ಸರ್ಕ್ಯೂಟ್ ಇರಬೇಕು, ಇದು ಲೋಡು ಎಲ್ಲು, ಇದು ಕೆಪಾಸಿಟರ್ ಸಿ. ಸೀರೀಸಲ್ಲಿ ಇದ್ದರೆ ಅಕಸ್ಮಾತ್ ಏನಾಗುತ್ತೆ, ಇಲ್ಲಿ ನೋಡಿ ಸೀರೀಸಲ್ಲಿ ಇಡ್ಬೋದು, ಬಟ್ ಪ್ರಾಬ್ಲಮ್ ಏನಿದೆ ಗೊತ್ತಾ, ಸೀರೀಸಲ್ಲಿ ನಾನು ಇಟ್ಬಿಟ್ರೆ ಇವಾಗ ಕೆಪಾಸಿಟರ್ ಫುಲ್ಲಿ ಚಾರ್ಜ್ ಆಯ್ತದ ಅಂದ್ಕೊಳ್ಳಿ, ಆವಾಗ ಇದ್ರ ಮಧ್ಯೆ ಈ ಕಡೆ ಕರೆಂಟೇ ಫ್ಲೋ ಆಗಲ್ಲ. ಓಕೆ, ಸೊ ಅದರಿಂದ ಇಲ್ಲಿ ಕರೆಂಟ್ ಫ್ಲೋ ಆಗೋದೇ ನಿಂತುಬಿಡುತ್ತೆ. ಸೊ ಆವಾಗ ಕರೆಂಟೇ ಇಲ್ಲ ಅಂದರೆ ಹೇಗೆ ಸಾಧ್ಯ? ಸೊ ಯಾವುದೇ ಸಿಗ್ನಲ್ ಈ ಕಡೆ ಬರಲ್ಲ. ಇವಾಗ ಈ ಥರ ಇರಲ್ಲ, ಇದರಲ್ಲಿ ಕೆಪಾಸಿಟರ್ ಚಾರ್ಜು ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ಅದರಿಂದ ಈ ಪಲ್ಸಸ್ ಇರುತ್ತಲ್ಲ ಇದು ಕಮ್ಮಿ ಆಗುತ್ತೆ. ಸೊ ಆಲ್ಮೋಸ್ಟ್ ಯಾವ ಥರ ಬರುತ್ತೆ ಗೊತ್ತಾ ಗೈಸ್, ಆಲ್ಮೋಸ್ಟ್ ಇನ್ನೂ ಫಿಲ್ಟರ್ ಯೂಸ್ ಮಾಡಬೇಕು ಇದಕ್ಕೆ. ಸೊ ಈ ಥರ ಬರುತ್ತೆ, ತುಂಬ ಕಮ್ಮಿ ಸ್ಪೈಕ್ ಬರುತ್ತೆ, ತುಂಬ ನೆಗ್ಲಿಜಿಬಲ್ ಸ್ಪೈಕ್ ಬರುತ್ತೆ. ಸೊ ಆಲ್ಮೋಸ್ಟ್ ಇದು ಇದಕ್ಕೆ ಈಕ್ವಲ್ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಸೊ ಅದರಿಂದ ಕೆಪಾಸಿಟರ್ ಇನ್ ಪ್ಯಾರಲಲ್ ಟು ದ ಲೋಡ್ ರೆಸಿಸ್ಟೆನ್ಸ್, ಈ ಪ್ಯಾರಲಲ್ ಅನ್ನೋದನ್ನು ದಯವಿಟ್ಟು ಗಮನದಲ್ಲಿಡಿ. ಸೀರೀಸ್ ಅಂದರೆ ತುಂಬ ರಾಂಗ್ ಆಗುತ್ತೆ. ಆಮೇಲೆ ರಿಪಲ್ಸ್ ಇದ್ದರೆ ಕೆಪಾಸಿಟರ್ನ ಪ್ಯಾರಲಲ್ ಟು ರೆಸಿಸ್ಟರ್, ಆರ್ ಸಿ ಸರ್ಕ್ಯೂಟ್ ಅಂತ ನಾವು ಕರಿತೀವಿ ಅದನ್ನು. ಸೊ ಓಕೆ, ಸೊ that's about the 7th question. We'll move to the 8th one now. Alright guys, so for a half wave rectifier having diode voltage VD and supply input of VI,
the diode conducts for angle pi minus 2 theta where theta will be. ಸೊ ಇದು ಥೀಟಾ ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥ ಕ್ವಶನ್ಸು, ಇದಕ್ಕೆ ಡೆರಿವೇಷನ್ಸ್ ಬರುತ್ತೆ. ಸೊ ಜಸ್ಟ್ ನಾವು ನೆನಪಿಗೆ ಹೋಗಬೇಕು. ಸೈನ್ ಇನ್ವರ್ಸ್ ಆಫ್ ವಿ ಡಿ ಬೈ ವಿ ಐ, sin inverse of Vd by Vy minus Vi, then tan inverse of Vd by Vi minus Vi, and tan inverse of Vd by Vi. So ಇದಕ್ಕೆ ಸರಿಯಾದಂಥದ್ದು sin inverse of Vd by Vi and mean diode voltage by input voltage ಅಂತ, ಅದರದ್ದು sin inverse. Okay guys, so last but second question, the mean value of half wave rectified sine wave is. ಸೊ ಒಂದು ಸೈನ್ ವೇವ್ ಇದೆ, ಅದನ್ನ ರೆಕ್ಟಿಫೈ ಹಾಫ್ ವೇವ್ ರೆಕ್ಟಿಫೈರ್ ಇಂದ ನಾವು ಪಾಸ್ ಮಾಡಿದಾಗ ಅದರ ಮೀನ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ 0.318 ಇಂಟು ಐ ಎಮ್ ಆ್ಯಂಡ್ 0.55 ಇಂಟು ಐ ಎಮ್, 0.9 ಇಂಟು ಐ ಎಮ್, 0.88 ಇಂಟು ಐ ಎಮ್. ಸೊ ಇದಕ್ಕೆ ಸರಿಯಾದಂಥ ಸ್ಟ್ಯಾಂಡರ್ಡ್ ಉತ್ತರ 0.318 ಇಂಟು ಐ ಎಮ್ ಅಂತ. ಓಕೆ, ಸೊ ಇದನ್ನು ನೆನಪಿಟ್ಕೋಬೇಕು. ದೆನ್ 10th ಕ್ವಶನ್, the ripple factor of a full wave rectifier circuit compared to that of the half wave rectifier circuit without filter is. So without filter ಅನ್ನೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಾವು ಫಿಲ್ಟರೇ ಯೂಸ್ ಮಾಡದಿರುವಾಗ ರಿಪಲ್ ಫ್ಯಾಕ್ಟರ್ ಏನಿರುತ್ತೆ ಫುಲ್ ವೇವ್ ರೆಕ್ಟಿಫೈರ್ ಅಲ್ಲಿ, ಅದು ಹಾಫ್ ವೇವ್ ರೆಕ್ಟಿಫೈರ್ಗೆ ಹೇಗೆ ಸಂಬಂಧ ಹೊಂದಿದೆ ಅಂತ ಕೇಳ್ತಿದ್ದಾರೆ. ಸೊ ಲೆಸ್ ದೆನ್ ದ್ಯಾಟ್ ಆಫ್ ಹಾಫ್ ವೇವ್ ಫಾರ್ ಅ ಹಾಫ್ ವೇವ್ ರೆಕ್ಟಿಫೈರ್ ಸರ್ಕ್ಯೂಟ್ ಈಕ್ವಲ್ ಟು ದ್ಯಾಟ್ ಆಫ್ ಹಾಫ್ ವೇವ್ ರೆಕ್ಟಿಫೈರ್ ಸರ್ಕ್ಯೂಟ್, ಹಾಫ್ ಆಫ್ ದ್ಯಾಟ್ ಫಾರ್ ಅ ಹಾಫ್ ವೇವ್ ರೆಕ್ಟಿಫೈರ್ ಸರ್ಕ್ಯೂಟ್ ಅಂಡ್ ನನ್ ಆಫ್ ದೀಸ್ ಅಂತ. ಸೊ ಲೆಸ್ ಇರುತ್ತೆ ಗೈಸ್. ಇನ್ ಕೇಸ್ ಆಫ್ ದೀಸ್ ಟು ಫುಲ್ ವೇವ್ ಅಂಡ್ ಹಾಫ್ ವೇವ್ ವಿದೌಟ್ ಫಿಲ್ಟರ್, ripple factor for half wave rectifier will be greater than the full wave rectifier. So inversely it can be said as for ripple factor for full wave will be greater than that of the half wave rectifier anta. So option A will be the right answer for this one, and that's the last question which we have seen. Okay, so idagittu guys some basic introduction to the rectifiers and most important questions regarding the rectifiers as well. ಸೊ ಐ ಹೋಪ್ ನಿಮಗೆ ವಿಡಿಯೋ ಒಳ್ಳೇದು ಅನಿಸಿದೆ. ಮತ್ತು ನೆಕ್ಸ್ಟ್ ವೀಡಿಯೋಸಲ್ಲಿ ಫುಲ್ ವೇವ್ ರೆಕ್ಟಿಫೈರ್ ಮತ್ತು ಹಾಫ್ ವೇವ್ ರೆಕ್ಟಿಫೈರ್ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಆ್ಯಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ಸೊ ಅದಕ್ಕೆ ನೆಕ್ಸ್ಟ್ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಯಾರ್ದು ಮಿಸ್ ಮಾಡ್ಕೋಬೇಡಿ, ಮತ್ತು ಪ್ಲೇಲಿಸ್ಟನ್ನು ಚೆಕ್ ಮಾಡ್ತಾ ಇರಿ. ಸೊ ನೀವು ಸಬ್ಸ್ಕ್ರೈಬ್ ಬಟನ್ ಓದ್ಬಿಟ್ಟು ಅದಕ್ಕೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದು ಯೂಸ್ ಆಗುತ್ತೆ ಗೈಸ್ ನಿಮಗೆ. ಸೊ ಅದರಿಂದ ಯಾರಾದರೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಒಳ್ಳೇದು ಅನಿಸಿದರೆ ನೀವು ಪ್ಲೀಸ್ ಲೈಕ್ ಮಾಡಿ ನಮಗೆ, ಮತ್ತು ಕಮೆಂಟ್ಸ್ ಮಾಡಿದ್ರು ತುಂಬಾ ಹೆಲ್ಪ್ ಆಗುತ್ತೆ, ನಮಗೆ ಖುಷಿ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಇಲ್ಲೇ ನಿಲ್ಲಿಸೋಣ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಇನ್ನೂ ಕವರ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ವಿಲ್ ಮೀಟ್ ಇನ್ ಅ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಆಸ್ ವೆಲ್. ಸೊ ನಮಸ್ತೆ.